ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯವುಳ್ಳ ನುರಿತ ಅನುಭವಿ ವೈದ್ಯರಿಂದ ಸೇವಾ ಮನೋಭಾವದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ 24x7 ಎಮರ್ಜೆನ್ಸಿ ಸರ್ವಿಸ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಆಪರೇಷನ್ ಥಿಯೇಟರ್, ಡಯಾಗ್ನೋಸ್ಟಿಕ್ ಲ್ಯಾಬ್ಸ್, ಜನರಲ್ ಮೆಡಿಸಿನ್ಸ್, ಆರ್ಥೋಪೆಡಿಕ್, ಜನರಲ್ ಸರ್ಜರಿ, ನ್ಯೂರೋ ಸರ್ಜರಿ, ಪೀಡಿಯಾಟ್ರಿಕ್, ಡಯಾಬಿಟಿಕ್, ಡರ್ಮಟಾಲಜಿ ಹಾಗೆ 24x7 ಫಾರ್ಮಸಿ ಮತ್ತು 24x7 ಆಂಬ್ಯುಲೆನ್ಸ್ ಸರ್ವಿಸ್ ಹೀಗೆ ಇನ್ನಿತರ ಚಿಕಿತ್ಸಾ ಸೌಲಭ್ಯಗಳನ್ನು ಒಳಗೊಂಡಿದೆ. ನಮ್ಮಲ್ಲಿ ಇಎಸ್ಐ, ಸಿಜಿಎಚ್ಎಸ್, ರೈಲ್ವೆ ಹೆಲ್ತ್ ಸ್ಕೀಮ್, ಕೆಎಸ್ಆರ್ಟಿಸಿ ಆರೋಗ್ಯ ಸ್ಕೀಮ್, ಬೆಮೆಲ್, ಆರೋಗ್ಯ ಭಾಗ್ಯ ಯೋಜನೆ ಸೇರಿದಂತೆ ಇನ್ನಿತರ ಸರ್ಕಾರಿ ಮತ್ತು ಖಾಸಗಿ ವಿಮೆ ಸೌಲಭ್ಯವಿದ್ದು ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಇಂದೇ ಭೇಟಿ ಕೊಡಿ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನಿಯರ್ ನೇತಾಜಿ ಸರ್ಕಲ್, ದಟ್ಟಗಲ್ಲಿ, ಕನಕದಾಸನಗರ, ಮೈಸೂರು. ಕಾಲ್ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಇಂದಿನ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ವಿಷಯವನ್ನ ತಿಳಿಸ್ಕೊಡ್ತಾ ಹೋಗ್ತೇವೆ. ಅದುವೇ ಋತುಚಕ್ರ ಅಂದ್ರೆ ಪೀರಿಯಡ್ಸ್. ಇದು ಮಹಿಳೆಯರ ಜೀವನದ ಸಹಜ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ಇದು ಸಾಮಾನ್ಯವಾಗಿ ಕಡಿಮೆ ದಿನಗಳಲ್ಲಾಗುತ್ತೆ, ಕೆಲವೊಮ್ಮೆ ಅಧಿಕ ದಿನಗಳಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಅಬ್ನಾರ್ಮಲ್ ಯುಟೆರೈನ್ ಬ್ಲೀಡಿಂಗ್ ಅಂದ್ರೆ ಏನು, ಇದರ ಲಕ್ಷಣಗಳೇನು, ಇದಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಲು ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಸೌಮ್ಯ ಅವರು. ಮತ್ತಿಗೆ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮಗೆ ಡಾಕ್ಟರ್, ಮೊದಲಿಗೆ ಅಬ್ನಾರ್ಮಲ್ ಯುಟೆರೈನ್ ಬ್ಲೀಡಿಂಗ್ ಅಂದ್ರೆ ಏನು ಡಾಕ್ಟರ್, ತಿಳಿಸ್ಕೊಡಿ. ಸೊ ನಾರ್ಮಲಿ ನಮಗೆ ಮೆನ್ಸಸ್ ಆದಾಗ 3 to 7 ಡೇಸ್ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಸೊ ಮೋರ್ ದೆನ್ 7 ಡೇಸ್ ಇದ್ರೆ, ಬ್ಲೀಡಿಂಗ್ ಏನಾದ್ರು ಮೋರ್ ದೆನ್ 7 ಡೇಸ್ ಇದ್ರೆ, ಮತ್ತೆ ಕ್ಲಾಟ್ಸ್ ಪಾಸ್ ಆಗ್ತಾ ಇದ್ರೆ, ರಕ್ತ ಹೆಪ್ಪುಗಟ್ಟಿ ಹೋಗುತ್ತೆ ಅಂತ ಹೇಳ್ತಾರಲ್ವಾ, ಆ ತರ ಏನಾದ್ರು ಪಾಸ್ ಆಗ್ತಾ ಇದೆ ಅಂತಂದ್ರೆ, ಮತ್ತೆ ಮೋರ್ ದೆನ್ ಪ್ಯಾಡ್ಸ್ ತುಂಬಾ ಚೇಂಜ್ ಮಾಡ್ತಾ ಇದ್ದೀವಿ ದಿನದಲ್ಲಿ, 1 hour ಅಲ್ಲಿನೇ 2-3 ಪ್ಯಾಡ್ಸ್ ಚೇಂಜ್ 2 hours ಅಲ್ಲಿನೇ ಪ್ಯಾಡ್ಸ್ ಅವ್ರ ಟ್ಯಾಂಪೂನ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಸಿವಿಯರ್ ಹೊಟ್ಟೆ ನೋವಿದೆ, 7 ಡೇಸ್ಗೆನೆ ಜಾಸ್ತಿ ಹೋಗ್ತಾ ಇದೆ ಅವರಿಗೆ ಬ್ಲೀಡಿಂಗು. ಮತ್ತೆ ಪೀರಿಯಡ್ಸ್ ಮಿಡ್ಲಲ್ಲಿ ಇವಾಗ ಒನ್ ಮೆನ್ಸಸ್ ಇಂದ ನೆಕ್ಸ್ಟ್ ಮೆನ್ಸಸ್ ಮಿಡ್ಲಲ್ಲಿ ಮತ್ತೆ ಪೀರಿಯಡ್ಸ್ ಆಗ್ತಾ ಇದೆ ಅವರಿಗೆ ಅಂತಂದ್ರೆ, ಇವೆಲ್ಲ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ನಾರ್ಮಲ್ ಬ್ಲೀಡಿಂಗ್ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಏನ್ ಡಿಫ್ರೆನ್ಸ್? ಸೊ ನಾರ್ಮಲ್ ಬ್ಲೀಡಿಂಗ್ ಬಂದ್ಬಿಟ್ಟು 3 to 7 ಡೇಸ್ ಇರುತ್ತೆ. ಸೊ ಮೋರ್ ದೆನ್ 7 ಡೇಸ್ ಇಸ್ ಲೈಕ್ ಅಬ್ನಾರ್ಮಲ್ ಅಂತ. ನಾವು ಕ್ವಾಂಟಿಟಿ ಇಲ್ಲದನ್ನು ಹೇಳ್ಬಹುದು, ಮೋರ್ ದೆನ್ 80 ml ಅಬ್ನಾರ್ಮಲ್ ಅಂತ. ಬಟ್ 80 ml ನಾವು ಮೆಜರ್ಮೆಂಟ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ಅವರಿಗೆ ನಾವು ಪ್ಯಾಡ್ಸ್ ಎಲ್ಲ ಹೇಗೆ ಎಷ್ಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತೀರಾ, ಮತ್ತೆ ಕ್ಲಾಟ್ಸ್ ಏನಾದ್ರು ಪಾಸ್ ಆಗ್ತಾ ಇದೆನಾ, ಕ್ಲಾಟ್ಸ್ ಪಾಸ್ ಆದ್ರೆ ದಟ್ ಈಸ್ ಡೆಫಿನೆಟ್ಲಿ ಅಬ್ನಾರ್ಮಲ್ ಅಂತ ಅರ್ಥ. ಮತ್ತೆ ಇನ್ ಬಿಟ್ವೀನ್ ಮೆನ್ಸಸ್ ಏನಾದ್ರು ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದ್ರೆ ಅದು ಅಬ್ನಾರ್ಮಲ್ ಅಂತ. ಸೊ ಒಂದು ಸೈಕಲ್ ಲೆಂತ್ ಕೆಲವೊಬ್ರು ಹೇಳ್ತಾರೆ ನಂಗೆ ತಿಂಗಳು ಕರೆಕ್ಟ್ ಆಗೋದೇ ಇಲ್ಲ. ಸೊ ಎಷ್ಟು ದಿನದಲ್ಲಿ ಇತ್ತಂದ್ರೆ ನಾರ್ಮಲ್ ಅಂತ ಹೇಳಿದ್ರೆ, ಎವ್ರಿ 21 ಡೇಸ್ ಆದ್ರೂ ನಾರ್ಮಲ್, ಎವ್ರಿ 35 ಡೇಸ್ ಸೈಕಲ್ ಆದ್ರೂ ನಾರ್ಮಲ್ ಆಯ್ತಾ. ಸೊ 21 to 35 ಡೇಸ್ ಸೈಕಲ್ ಇತ್ತು ಅಂದ್ರೆ ಅದು ನಾರ್ಮಲ್ ಅಂತ ಹೇಳ್ತೀವಿ ನಾವು. ಈಗ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಆಗ್ಲಿಕ್ಕೆ ಏನು ರೀಸನ್, ಮೇನ್ ರೀಸನ್ ಅಂತ ಏನಾದ್ರು ಒಂದು ಇದ್ದೇ ಇರುತ್ತಲ್ಲ, ಏನ್ ರೀಸನ್? ತುಂಬಾ ರೀಸನ್ಸ್ ಇದಾವೆ. ಮೇ ಬಿ ಫಸ್ಟ್ ಮೋಸ್ಟ್ ಕಾಮನ್ಲಿ ಬಂದ್ಬಿಟ್ಟು ಫೈಬ್ರಾಯ್ಡ್ ಇರ್ಬೋದು, ಎಂಡೋಮೆಟ್ರಿಯಲ್ ಪಾಲಿಪ್ ಇರ್ಬೋದು, ಅಡಿನೋಮೈಸಿಸ್ ಅಂತ ಹೇಳ್ತೀವಿ. ಮತ್ತೆ ಮ್ಯಾಲಿಗ್ನೆನ್ಸಿಸ್, ಏನಾದ್ರು ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ ಇದ್ರು ಕೂಡ, ಅಂದ್ರೆ ಗರ್ಭಕೋಶದ ಪರದೆ ಇರುತ್ತಲ್ವಾ, ಅದು ಎಂಡೋಮೆಟ್ರಿಯಂ ಅಂತ ಹೇಳ್ತೀವಲ್ವಾ, ಸೊ ಅದರ್ ರಿಲೇಟೆಡ್ ಏನಾದ್ರು ಕ್ಯಾನ್ಸರ್ ಇದ್ರು ಕೂಡ ಈ ತರ ಬ್ಲೀಡಿಂಗ್ ಆಗುತ್ತೆ. ಮತ್ತೆ ಏನಾದ್ರು ಅವರಿಗೆ ಥೈರಾಯ್ಡ್ ಇಲ್ನೆಸ್ ಅಂತ ಹೇಳ್ತೀವಿ, ಸೊ ಜಾಸ್ತಿ ಥೈರಾಯ್ಡ್ ಇದ್ದವರೆಗೂ ಕೂಡ ಬ್ಲೀಡಿಂಗ್ ಸಮಸ್ಯೆಗಳು ಜಾಸ್ತಿ, PCOD ಅದು ಇದ್ದವರೆಗೂ. ಮತ್ತೆ ಏನಾದ್ರು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇತ್ತು ಅಂದ್ರೂ ಕೂಡ ಸೊ ಪೀರಿಯಡ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಒಂದೊಂದೇ ನಾವು ಹಿಸ್ಟ್ರಿ ವೈಸ್ ಇವೆಲ್ಲ ಕಾಸಸ್ ನ ರೂಲ್ ಔಟ್ ಮಾಡ್ತಾ ಬರ್ಬೇಕಾಗುತ್ತೆ. ಈ PCOD, PCOS ಮತ್ತೆ ಥೈರಾಯ್ಡ್ ಇದ್ರೂ ಕೂಡ ಲೈಕ್ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇದು ಹಾರ್ಮೋನ್ ರಿಲೇಟೆಡ್? ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ. ಅದಕ್ಕೆ ಮೇನ್ ಪ್ಯಾಥೋಜೆನಿಸಿಸ್ ಇರುತ್ತೆ. ಸೊ ನಾವು ಆ ಹಾರ್ಮೋನ್ಸ್ ಎಲ್ಲ ಸೈಕಲ್ ನ ಕರೆಕ್ಟ್ ಮಾಡಿದ್ರೆ ಅವರಿಗೆ ನಾರ್ಮಲ್ ಆಗಿ ಮೆಡಿಕೇಶನ್ಸ್ ಅಂದ್ರೆ ಫಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು, ಏನು ಡೆಫಿನೆಟ್ಲಿ ನಾವು ಫಸ್ಟ್ ನಾವು ಬಂದಾಗ ಅವ್ರದ್ದು ಹಿಸ್ಟ್ರಿ ತಗೋತೇವೆ ಪೇಷಂಟ್ಸ್.
ಅವ್ರದ್ದು ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಹೇಗಿದೆ, ಮುಂಚೆ ಹೇಗಿತ್ತು, ಇವಾಗ ರೀಸೆಂಟ್ಲಿ ಇವ್ರದ್ದು ಇಷ್ಟೊಂದು ಅಬ್ನಾರ್ಮಲ್ ಆಗಿದೆ ಅಂದ್ರೆ ಯಾವಾಗಿಂದ ಈ ತರ ತೊಂದರೆ ಈ ತರ ಮೆನ್ಸಸ್ ಇರ್ರೆಗ್ಯುಲಾರಿಟೀಸ್ ಆಗಿರೋದು, ಇದೆಲ್ಲ ಹಿಸ್ಟ್ರಿ ಕೇಳ್ತೀವಿ. ಮತ್ತೆ ಅವ್ರದ್ದು ಬ್ಲಡ್ ಲಾಸ್ ಜಾಸ್ತಿ ಆಗಿ ಕೆಲವೊಬ್ರಿಗೆ ಏನಾಗುತ್ತೆ ಅನೀಮಿಯಾ ಅಂತ ಆಗಿರುತ್ತೆ. ಬ್ಲಡ್ ಲಾಸ್ ಆಗಿ ಅವರಿಗೆ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಮಾಡಕ್ಕೆ ಆಗ್ತಿರಲ್ಲ. ಸೊ ಅದರಿಂದ ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ಕೂಡ ಅಫೆಕ್ಟ್ ಆಗಿರುತ್ತೆ. ಸೊ ಅದು ಕೂಡ ನಾವೆಲ್ಲ ಹಿಸ್ಟ್ರಿ ಕೇಳಬೇಕಾಗುತ್ತೆ. ಮತ್ತೆ ಪ್ರೀವಿಯಸ್ ಏನಾದ್ರು ಮೆಡಿಕೇಶನ್ಸ್ ತಗೋತಾ ಇದ್ರೆ, ಕೆಲವೊಬ್ರಿಗೆ ಇವಾಗ ಥೈರಾಯ್ಡ್ ಆಗಲಿ PCOD ಆಗಲಿ ಅವ್ರು ತುಂಬಾ ಟೈಮಿಂದ ಮೆಡಿಕೇಶನ್ಸ್ ತಗೋತಾ ಇರ್ತಾರೆ. ಸೊ ಅವೆಲ್ಲ ನಾವು ಮೆಡಿಕೇಶನ್ ಹಿಸ್ಟ್ರಿನೂ ಕೇಳಬೇಕು. ಮತ್ತೆ ಏನಾದ್ರೂ ಒಂದ್ ಕರೆ ಇದೆ. ಹಲೋ, ಓಕೆ, ಹೇಳಿ ಡಾಕ್ಟರ್ ಇದ್ದಾರೆ. ಹೇಳಿಮ್ಮ. ನಮಸ್ತೆ. ಲಾಸ್ಟ್ 2 months ಇನ್ ಒನ್ ಸೆಕೆಂಡ್, ಲಾಸ್ಟ್ 2 months ಇಂದ ಮಂತ್ಲಿ ಟ್ವೈಸ್ ಪೀರಿಯಡ್ಸ್ ಆಗ್ತದೆ. ಮಂತ್ಲಿ ಟ್ವೈಸ್ ಆಗ್ತಾ ಇದೆನಾ? ಸೊ ಒಂದ್ಸತಿ ಬ್ಲೀಡಿಂಗ್ ಆದ್ರೆ ಎಷ್ಟು ದಿನ ಇರುತ್ತಮ್ಮ? 3-4 days ಇರುತ್ತೆ. ನಾರ್ಮಲ್ ಇರುತ್ತಾ ಅಥವಾ ಹೆವಿ ಇರುತ್ತಾ? ನಾರ್ಮಲ್ ಇರುತ್ತೆ. ಗಡ್ಡೆ ತರ ಹೋಗೋದು, ಕ್ಲಾಟ್ಸ್ ಹೋಗೋದು ಆ ತರ ಏನು ಇರಲ್ಲ. ಓಕೆ. ಎಷ್ಟು ವಯಸ್ಸು ನಿಮಗೆ? 26. ಮದ್ವೆ ಆಗಿದೆನಾ? ಓಕೆ. ಸೊ ಅನ್ಮ್ಯಾರಿಡ್. ಓಕೆ. ಸೊ ರೀಸೆಂಟ್ಲಿ ಏನಾದ್ರೂ ಸ್ಕ್ಯಾನ್ ಮಾಡಿಸಿದ್ರಮ್ಮ ನೀವು? ಓಕೆ. ಪ್ರೀವಿಯಸ್ಲಿ ಎಲ್ಲ ನಾರ್ಮಲ್ ಇತ್ತು, ಇವಾಗ ಜಸ್ಟ್ 2 months ಇಂದ ರೀಸೆಂಟ್ ಆಗಿ ನಿಮಗೆ ಈ ತರ ಅಬ್ನಾರ್ಮಲ್ ಸ್ವಲ್ಪ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಾ ಇದೆ ಅಂತಂದ್ರೆ ಮೇ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು. ಸೊ ಅಥವಾ ಥೈರಾಯ್ಡ್ ಇಲ್ನೆಸ್ ಏನಾದ್ರೂ ಇರುತ್ತೆ. ಸೊ ಒಂದ್ಸತಿ ನೀವು ಹಿಮೋಗ್ಲೋಬಿನ್ ಒಂದು ಟೆಸ್ಟ್ ಮಾಡಿಸಿ, ಮತ್ತೆ ಥೈರಾಯ್ಡ್ ಟೆಸ್ಟ್ ಒಂದು ಮಾಡಿಸಿ, ಒಂದು ಸ್ಕ್ಯಾನ್ ಮಾಡಿಸಿ ನಿಮ್ಮ ಡಾಕ್ಟರ್ ಸಲಹೆ ಕೇಳಿ. ಫುಡ್ ಅಲ್ಲಿ ಏನು ಅಷ್ಟು ವೇರಿಯೇಷನ್ಸ್ ಎಲ್ಲ ಎತ್ತರ ಆಗಲ್ಲಮ್ಮ. ನಿಮಗೆ ಮೊದ್ಲೇನಾದ್ರೂ ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಏನಾದ್ರೂ ಕಡಿಮೆ ಇತ್ತಾ? ಓಕೆ, ಸರಿ. ಆಗಿತ್ತಂದ್ರೆ ಒಂದ್ಸತಿ ನೀವು ಹಿಮೋಗ್ಲೋಬಿನ್ ಒಂದು ಟೆಸ್ಟ್ ಮಾಡಿಸಿ, ಮತ್ತೆ ಥೈರಾಯ್ಡ್ ಒಂದು ಪರೀಕ್ಷೆ ಮಾಡಿಸ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಮಾಡಿಸಿಮ್ಮ. ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ದು ಏನು ತೊಂದರೆ ಆಗಿರ್ಬೋದು ಅಂತಂದು ಹೇಳ್ಬಿಟ್ಟು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ. ಓಕೆ, ಸರಿ, ಥ್ಯಾಂಕ್ ಯು. ತಿಳಿಸ್ಕೊಡಿ ಡಾಕ್ಟರ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಇವಾಗ ನಮ್ದು ನಾರ್ಮಲ್ ಸೈಕಲ್ಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇವೆಲ್ಲ ಅಟ್ ಎ ಯಾವ ಟೈಮಲ್ಲಿ ಕರೆಕ್ಟಾಗಿ ಅಮೌಂಟ್ ಬರಬೇಕು ಅದು ಬರ್ತಾ ಇರಬೇಕು. ಸೊ ಸ್ವಲ್ಪನೂ ನಾವು ಏನಾದರೂ ಬಿಕಾಸ್ ಆಫ್ ಸ್ಟ್ರೆಸ್ ಇರ್ಬೋದು, ಇವಾಗ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾನೇ ಬದಲಾಗಿದೆ, ಫಿಸಿಕಲ್ ಎಕ್ಸಸೈಸಸ್ ಇಲ್ಲ. ಸೊ ಈ ಥರ ಎಲ್ಲ ಆದಾಗೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ತುಂಬ ಸಹಜನೇ. ಸೊ ಆ ಥರ ಎಲ್ಲ ಆದಾಗ ನಮಗೆ ಬಿಕಾಸ್ ಆಫ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಮಗೆ ಬ್ಲೀಡಿಂಗ್ ಎಕ್ಸಸ್ ಆಗುತ್ತೆ. ಸೊ ಅದನ್ನು ಒಂದು ನಾವು ಹಾರ್ಮೋನ್ಸ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ನಾವು ಕಂಡುಹಿಡಿಬೇಕಾಗುತ್ತೆ. ಫೈಬ್ರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಫಸ್ಟ್ ಆಫ್ ಆಲ್ ಫೈಬ್ರಾಯ್ಡ್ ಅಂದ್ರೆ ಏನು? ಫೈಬ್ರಾಯ್ಡ್ ಅಂತಂದ್ರೆ ಇದು ಯೂಟ್ರಸ್ ದಲ್ಲಿ ಅದೊಂದು ಮಾಂಸದ ಗಡ್ಡೆ ಅಂತ. ಸೊ ಮಸಲ್ ಲೇಯರ್ ಅಲ್ಲಿ ಯೂಟ್ರಸ್ ಇಸ್ ಮಸಲ್ ಅಲ್ಲವಾ ಅದು. ಸೊ ಅದ್ರಲ್ಲೂ ಕೂಡ ಮಾಂಸದ ಗಡ್ಡೆ ಬೆಳೆದಿರುತ್ತೆ. ಸೊ ಇದೇನ್ ಕ್ಯಾನ್ಸರ್ ಅಲ್ಲ, ಬಟ್ ಇದು ಎಕ್ಸೆಸ್ ಗ್ರೋತ್ ಆಗಿ ಬೆಳೆದಿರುತ್ತೆ ಅದು ಫೈಬ್ರಾಯ್ಡ್ ಮಸಲ್ ಲೇಯರು. ಸೊ ಅದನ್ನ ನಾವು ಡಿಫ್ರೆಂಟ್ ಸೈಜಸ್ ಇರುತ್ತೆ, ಡಿಫ್ರೆಂಟ್ ಲೊಕೇಶನ್ ಮೇಲೇನು ಅದ್ರ ಟೈಪ್ಸ್ ಅಂತ ನಾವು ಹೇಳ್ತೀವಿ. ಒಂದು ಗರ್ಭಾಶಯದ ಮೇಲ್ಭಾಗದಲ್ಲಿ ಇರ್ಬೋದು, ಒಂದು ಗರ್ಭಾಶಯದ ಮಿಡಲ್ ಪಾರ್ಟ್ ಅಲ್ಲಿ ಇರುತ್ತೆ, ಒಂದು ಗರ್ಭಾಶಯದ ಒಳಗಡೆ ಇನ್ನರ್ ಲೇಯರ್ ಅಂತ ಲೈಕ್ ಮ್ಯೂಕೋಸಲ್ ಪಾರ್ಟ್ ಅಲ್ಲೂ ಇರುತ್ತೆ. ಸೊ ನಮಗೆ ಸಿಂಪ್ಟಮ್ಸ್ ಕಾಸ್ ಮಾಡೋದು ಬೇಸ್ಡ್ ಆನ್ ದ ಸೈಟ್. ಸೊ ಗರ್ಭಾಶಯದ ಮೇಲ್ಭಾಗ ಇದೆ ಅಂತಂದ್ರೆ ನಮಗೆ ಮೋಸ್ಟ್ ಪ್ರಾಬಬಲಿ ಜಾಸ್ತಿ ಸಿಂಪ್ಟಮ್ಸ್ ಇರಲ್ಲ. ಅದು ಕೆಲವೊಂದು ಎಷ್ಟೊಂದ್ ಸರ್ತಿ ಫೈಬ್ರಾಯ್ಡ್ಸ್ ಅಸಿಂಪ್ಟಮ್ಯಾಟಿಕ್ ಇರುತ್ತೆ, ಪೇಷಂಟ್ ಕೇಳಿದ್ರೆ ಏನೂ ಸಿಂಪ್ಟಮ್ಸ್ ಇರಲ್ಲ ಅಂತಾರೆ, ಸುಮ್ನೆ ಸ್ಕ್ಯಾನ್ ಮಾಡಿಸಿರ್ತಾರೆ ಅದರಲ್ಲಿ ಫೈಬ್ರಾಯ್ಡ್ ಇರುತ್ತೆ. ಸೊ ಅಂತರೂ ಬರ್ತಾರೆ, ಸೊ ನಮಗೇನು ತೊಂದರೆ ಇಲ್ಲ ಬಟ್ ಸ್ಕ್ಯಾನಿಂಗ್ ಅಲ್ಲಿ ಫೈಬ್ರಾಯ್ಡ್ ಅಂತ ಕೊಟ್ಟಿದ್ದಾರೆ, ಗಾಬರಿಯಾಗಿ ಬರ್ತಾರೆ. ಸೊ ಆ ತರ ಎಲ್ಲ ಇದ್ದಾಗ ನಾವು ಅಸಿಂಪ್ಟಮ್ಯಾಟಿಕ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಅದು ಏನು ತೊಂದರೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ರೆಗ್ಯುಲರ್ ಫಾಲೋ ಅಪ್ ಹೇಳ್ತೀವಿ ಅಷ್ಟೇ. ಸೊ ಅದಕ್ಕಂತಾನೆ ನಾವೇನ್ ಟ್ರೀಟ್ಮೆಂಟ್ ಕೊಡೋದೇನ್ ಬೇಡ. ಆಮೇಲೆ ಇನ್ನೊಂದು ಅಂತಂದ್ರೆ ಇವಾಗ ಫೈಬ್ರಾಯ್ಡ್ಸ್ ಇತ್ತು ಅಂತಂದ್ರೆ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದು ಇವಾಗ ಇನ್ಫರ್ಟಿಲಿಟಿ, ಇವಾಗ ಮಕ್ಕಳಾಗಲಿರೋ ಪೇಷಂಟ್ಸ್ಗೆ ಅವರು ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರದ್ದು ಏನಾದ್ರೂ ಒಂದು ಇವ್ಯಾಲ್ಯುವೇಟ್ ಮಾಡಿದಾಗ ನಾವು ಸ್ಕ್ಯಾನಿಂಗು ಅಥವಾ ಹಿಸ್ಟೋಸ್ಕೋಪಿ ಈ ತರ ಎಲ್ಲ ಮಾಡಿದಾಗ ಒಳಗಡೆನೆ ಗರ್ಭಾಶಯದ ಒಳಪರದೆ ಏನಿರುತ್ತೆ ಅದಕ್ಕೆ ನಾವು ಟಚ್ ಆಗ್ತಿರುತ್ತೆ ಫೈಬ್ರಾಯ್ಡ್. ಅಲ್ಲೂ ಕೂಡ ಒಳಪರದೆದಿಂದನೂ ಫೈಬ್ರಾಯ್ಡ್ ಬೆಳೀತಕ್ಕಂಥ ಚಾನ್ಸಸ್ ಇರ್ತವೆ. ಸೊ ಅದು ಏನ್ ಮಾಡುತ್ತೆ, ಅದು ಟ್ಯೂಬ್ಸ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟು ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗೋದನ್ನ ತಡೆಗಟ್ಟುತ್ತೆ. ಸೊ ಅದರಿಂದ ಕೂಡ ಇನ್ಫರ್ಟಿಲಿಟಿ ಎಲ್ಲ ಚಾನ್ಸಸ್ ಇರುತ್ತೆ. ಸೊ
ನೋಡಿದ್ರಲ್ಲ ವೀಕ್ಷಕರೇ, ಫೈಬ್ರಾಯ್ಡ್ ಅಂದ್ರೆ ಏನು ಅಂತ ಸಾಕಷ್ಟು ಮಾಹಿತಿನ ನೀಡಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯವುಳ್ಳ ನುರಿತ ಅನುಭವಿ ವೈದ್ಯರಿಂದ ಸೇವಾ ಮನೋಭಾವದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ 24x7 ಎಮರ್ಜೆನ್ಸಿ ಸರ್ವಿಸ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಆಪರೇಷನ್ ಥಿಯೇಟರ್, ಡಯಾಗ್ನೋಸ್ಟಿಕ್ ಲ್ಯಾಬ್ಸ್, ಜನರಲ್ ಮೆಡಿಸಿನ್ಸ್, ಆರ್ಥೋಪೆಡಿಕ್, ಜನರಲ್ ಸರ್ಜರಿ, ನ್ಯೂರೋ ಸರ್ಜರಿ, ಪೀಡಿಯಾಟ್ರಿಕ್, ಡಯಾಬಿಟಿಕ್, ಡರ್ಮಟಾಲಜಿ ಹಾಗೆ 24x7 ಫಾರ್ಮಸಿ ಮತ್ತು 24x7 ಆಂಬ್ಯುಲೆನ್ಸ್ ಸರ್ವಿಸ್ ಹೀಗೆ ಇನ್ನಿತರ ಚಿಕಿತ್ಸಾ ಸೌಲಭ್ಯಗಳನ್ನ ಒಳಗೊಂಡಿದೆ. ನಮ್ಮಲ್ಲಿ ಇಎಸ್ಐ, ಸಿಜಿಎಚ್ಎಸ್, ರೈಲ್ವೆ ಹೆಲ್ತ್ ಸ್ಕೀಮ್, ಕೆಎಸ್ಆರ್ಟಿಸಿ ಆರೋಗ್ಯ ಸ್ಕೀಮ್, ಬೆಮೆಲ್, ಆರೋಗ್ಯ ಭಾಗ್ಯ ಯೋಜನೆ ಸೇರಿದಂತೆ ಇನ್ನಿತರ ಸರ್ಕಾರಿ ಮತ್ತು ಖಾಸಗಿ ವಿಮೆ ಸೌಲಭ್ಯವಿದ್ದು NABH ನಿಂದ ಮಾನ್ಯತೆ ಪಡೆದಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಇಂದೇ ಭೇಟಿ ಕೊಡಿ. ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನಿಯರ್ ನೇತಾಜಿ ಸರ್ಕಲ್, ದಟ್ಟಗಲ್ಲಿ, ಕನಕದಾಸನಗರ, ಮೈಸೂರು. ಕಾಲ್ ಮತ್ತೊಮ್ಮೆ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಫೈಬ್ರಾಯ್ಡ್ ಅಂದ್ರೆ ಏನು, ಏನಕ್ಕಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಅದು ಉಂಟಾಗ್ಲಿಕ್ಕೆ ಕಾರಣ ಏನು, ರೀಸನ್ ಬೇಕಲ್ಲ, ಏನೇ ನಮ್ಮ ದೇಹದಲ್ಲಿ ಚೇಂಜಸ್ ಆಗ್ಬೇಕಾದ್ರೂ ರೀಸನ್ಸ್ ಅಂತೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ರಿ. ಸೊ ಫೈಬ್ರಾಯ್ಡ್ ಯೂಶ್ವಲಿ ನಮ್ದು ಇಸ್ಟ್ರೋಜನ್ ಹಾರ್ಮೋನ್ ಇಂದ ಜಾಸ್ತಿ, ಮೇನ್ಲಿ ಇಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆದಾಗ ಬೆಳ್ತಕ್ಕಂಥ ಕಂಡೀಷನ್ ಅದು. ಸೊ ಯೂಶ್ವಲಿ ಇದು ಫೈಬ್ರಾಯ್ಡ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ 28 to 40 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಮತ್ತೆ ಫೈಬ್ರಾಯ್ಡ್ ನಮ್ದು ಲೊಕೇಶನ್ ಮೇಲೆನೆ ಅದು ಸಿಂಪ್ಟಮ್ಸ್ ನ ಕಾಸ್ ಮಾಡುತ್ತೆ. ಇನ್ನೊಂದು ಅಂತಂದ್ರೆ ಇವಾಗ ಗರ್ಭಕೋಶದ ಒಳಗಡೆ ಇರ್ತಕ್ಕಂಥ ಫೈಬ್ರಾಯ್ಡ್ಸ್ ಅಂದ್ರೆ ಒಳಗಡೆ ಇನ್ನರ್ ಲೇಯರ್ ಅಂತ ಏನ್ ಹೇಳ್ತೀವಲ್ಲ, ಎಂಡೋಮೆಟ್ರಿಯಂ, ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಫೈಬ್ರಾಯ್ಡ್ಸ್ ಏನಿರುತ್ತೆ ಅದು ತುಂಬಾ ಡೇಂಜರಸ್ ಆಗಿರುತ್ತೆ. ಯಾಕಂದ್ರೆ ಅದರಿಂದನೇ ನಮಗೆ ಎಕ್ಸೆಸ್ ಬ್ಲೀಡಿಂಗ್, ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ, ಅದರಿಂದನೇ ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ. ಮತ್ತೆ ಇದು ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ಟು ಅನಿಮಿಯಾ ಎಲ್ಲ ಕಾಸ್ ಮಾಡೋದು. ಸೊ ಮೋಸ್ಟ್ ಕಾಮನ್ಲಿ ಅದು ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಆಗಿರುತ್ತೆ. ಈಗ ಫೈಬ್ರಾಯ್ಡ್ಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಈಗ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ಸ್ ಅಂತ ಇರುತ್ತೆ. ಫಸ್ಟೇ ಈಗ ಆಪರೇಷನ್ಸ್ ಅಂತ ಹೋಗ್ತೀರಾ ಅಥವಾ ಮೆಡಿಕೇಶನ್ಸ್ ಅಂತ ಹೋಗ್ತೀರಾ ಡಾಕ್ಟರ್? ಸೊ ಇದು ಅವ್ರದ್ದು ಟ್ರೀಟ್ಮೆಂಟ್ ಏನಿದ್ರು ಇಂಡಿವಿಜುವಲೈಸ್ಡ್. ಇದು ನಾವು ಫಸ್ಟ್ ಪೇಷಂಟ್ ಏಜ್ ನೋಡ್ಬೇಕಾಗತ್ತೆ. ಏಜ್ ಮತ್ತೆ ಪೇಷಂಟ್ ಹಿಸ್ಟ್ರಿ ಕೇಳ್ಬಿಟ್ಟು ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಅಲ್ಲಿ ಯಾವ ತರ ರಿಪೋರ್ಟ್ ಬರುತ್ತೆ ನಮ್ದು, ಇವಾಗ ಗರ್ಭಕೋಶದಲ್ಲಿ ಗಡ್ಡೆ ಹೇಗಿದೆ, ಎಷ್ಟಿದೆ ಸೈಜು, ಮತ್ತೆ ಇದು ಗರ್ಭಾಶಯದ ಒಳಗಡೆ ಲೈನಿಂಗ್ ಅಂತ ಹೇಳಿದ್ನಲ್ಲ, ಎಂಡೋಮೆಟ್ರಿಯಂಗೆ ಎಷ್ಟು ಹತ್ರ ಇದೆ ಅನ್ನೋದ್ಮೇಲೆನೂ ಡಿಪೆಂಡ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ನಾವು ಪೇಷಂಟ್ ಇಂಡಿವಿಜುವಲೈಸ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು 25 to 30 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಈ ತರ ಫೈಬ್ರಾಯ್ಡ್ ಇದೆ ಬಟ್ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಜಸ್ಟ್ ವೇಟ್ ಅಂಡ್ ವಾಚ್, ಫಾಲೋ ಅಪ್ ಮಾಡ್ಕೋತಾ ಇರ್ಬೇಕಷ್ಟೇ. ಮತ್ತೆ ಈ ಅಕಸ್ಮಾತ್ ಏನಾದ್ರು 30 to 35 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ, ಮತ್ತೆ ಅವರಿಗೆ ಫರ್ಟಿಲಿಟಿ ಪ್ರಾಬ್ಲಮ್ ಇದೆ, ಮಕ್ಕಳಾಗಿಲ್ಲ, ಮತ್ತೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಇದೆ, ಬ್ಲಾಕ್ ಆಗ್ತಾ ಇದೆ ಅಂತಂದ್ರೆ ನಾವು ಹಿಸ್ಟ್ರೋಸ್ಕೋಪಿ ಮೂಲಕ ಅದು ಫೈಬ್ರಾಯ್ಡ್ ನ ಅಥವಾ ಲ್ಯಾಪ್ರೋಸ್ಕೋಪಿ ಮುಖಾಂತರ ಫೈಬ್ರಾಯ್ಡ್ ನ ರಿಮೂವ್ ಮಾಡ್ಬೇಕಾಗಿ ಬರುತ್ತೆ. ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಫೈಬ್ರಾಯ್ಡ್ ಇದೆ, ಮತ್ತೆ ಪ್ರೆಷರ್ ಸಿಂಪ್ಟಮ್ಸ್ ತುಂಬಾ ಕಾಸ್ ಮಾಡ್ತಾ ಇದೆ ಅಂತಂದ್ರೆ, ಗರ್ಭಕೋಶದಲ್ಲಿ ಮುಂಭಾಗದಲ್ಲಿ ಫೈಬ್ರಾಯ್ಡ್ ಇದೆ ಅಂತಂದ್ರೆ ಯೂರಿನರಿ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಯೂರಿನ್ ಕ್ಲಿಯರ್ ಆಗಿ ಪಾಸ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಹೋಗ್ಬೇಕನ್ಸುತ್ತೆ, ಮತ್ತೆ ತುಂಬಾ ಪ್ರೆಷರ್ ಸಿಂಪ್ಟಮ್ಸ್ ಇರುತ್ತೆ. ಗರ್ಭಕೋಶದ ಹಿಂಭಾಗದಲ್ಲಿ ಫೈಬ್ರಾಯ್ಡ್ ಮಾಸ್ ಇತ್ತು ಅಂತ ಅಂದ್ರೆ ಅವರಿಗೆ ಕಾನ್ಸ್ಟಿಪೇಷನ್ ಅಂದ್ರೆ ಮೋಷನ್ಸ್ ಪಾಸ್ ಮಾಡ್ಲಿಕ್ಕೆ ಅವರಿಗೆ ತೊಂದರೆ ಆಗ್ತಿರುತ್ತೆ. ಸೊ ಕಾನ್ಸ್ಟಿಪೇಷನ್ ತೊಂದರೆ ಪ್ರಾಬ್ಲಮ್ ಆಗಿರ್ಬೋದು. ಸೊ ಆತರ ಎಲ್ಲ ಪ್ರೆಷರ್ ಸಿಂಪ್ಟಮ್ಸ್ ಶುರು ಆಗ್ತಾ ಇದೆ. ಸೊ ಆತರ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ನಾವು ಇನ್ನು ಕೇರ್ಫುಲ್ ಆಗಿರ್ಬೇಕು. ಸೊ ಮತ್ತೆ ಸೈಜ್ ಮೇಲೆ ಹೇಳ್ತೀವಿ. ಸೈಜ್ 3 ಸೆಂಟಿಮೀಟರ್ಸ್ ಲೆಸ್ ದೆನ್ 4 ಸೆಂಟಿಮೀಟರ್ಸ್ ಇತ್ತು ಅಂತಂದ್ರೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ಬೋದು, ಟ್ಯಾಬ್ಲೆಟ್ಸ್ ಆಗ್ಲಿ. ಮತ್ತೆ ಇವಾಗ LNG IUS ಅಂತ ಹೇಳ್ತೀವಿ, ಕಾಪರ್ ಟಿ ಹೇಗೆ ಹೇಳ್ತಿರೋ ಹಂಗೆ ತರ
ಹಾರ್ಮೋನಲ್ ಇದು ಲಿವೋನಾರ್ಗೆಸ್ಟ್ರಾಲ್ ಐಯುಸಿಡಿ ಅಂತ ಹೇಳ್ತೀವಿ. ಸೊ ಅದು ಕೂಡ ನಿಮಗೆ ಕರೆಕ್ಟ್ ಆಗಿ ನಿಮ್ಗೆ ತುಂಬಾ ಬ್ಲೀಡಿಂಗ್ ಇದೆ, ಸಿವಿಯರ್ ಹೊಟ್ಟೆ ನೋವಿದೆ, ಇವಾಗ ಅಡಿನೋಮಯೋಸಿಸ್ ಮತ್ತೆ ಫೈಬ್ರಾಯ್ಡ್ ಸೈಜ್ ಎಲ್ಲ 3 ಸೆಂಟಿಮೀಟರ್ಸ್ ಎಲ್ಲ ಇದೆ, ಬಟ್ ನಾರ್ಮಲ್ ಕ್ಯಾವಿಟಿ ಒಳಗಡೆ ಕ್ಯಾವಿಟಿ ಎಲ್ಲ ನಾರ್ಮಲ್ ಇದೆ ಅಂತಂದ್ರೆ ನಾವು LNG IUS ನ ಟ್ರೈ ಅದನ್ನ ನಾವು ಇನ್ಸರ್ಟ್ ಮಾಡ್ಬೋದು. ಅದು ಇನ್ಸರ್ಟ್ ಮಾಡ್ಬಿಟ್ಟು ಆವಾಗ ನಾವು ಪೇಷಂಟಿಗೆ ಒಂದು ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಕೆಲವೊಬ್ರು ಅನ್ಕೊಂತಾರೆ ಇವಾಗ ನಾವು LNG IUS ಹಾಕೊಂಡ ತಕ್ಷಣ ಎಲ್ಲ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ ಅಥವಾ ನಮಗೆ ನಾರ್ಮಲ್ ಆಗ್ಬಿಡುತ್ತೆ ಅಂತ. ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಸೊ 6 ವೀಕ್ಸ್ ಅವರಿಗೆ ನಾವು ಫಾಲೋ ಅಪ್ ಸಿಂಪ್ಟಮ್ಸ್ ಎಲ್ಲ ಹೇಳ್ತೀವಿ. ಕೆಲವೊಬ್ಬರಿಗೆ ಅದು ಇರ್ರೆಗ್ಯುಲರ್ ಸ್ಪಾಟಿಂಗ್ ತರ ಆಗ್ಬೋದು, ಕೆಲವೊಬ್ಬರಿಗೆ ಇನ್ ಬಿಟ್ವೀನ್ ಮೆನ್ಸಸ್ ಅಲ್ಲಿ ಸ್ವಲ್ಪ ಬ್ಲೀಡಿಂಗ್ ಅವಾಗ ಸ್ವಲ್ಪ ಬ್ಲೀಡಿಂಗ್ ಕಾಣೋದು, ಮತ್ತೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗೋದು, ಈ ತರ ಎಲ್ಲ ಇರುತ್ತೆ. ಸೊ ಸಮ್ 6 ವೀಕ್ಸ್ ಅವರಿಗೆ ಫಾಲೋ ಅಪ್ ಹೇಳಿರ್ತೀವಿ. ಸೊ ಈ ತರ ಏನಾದ್ರೂ ತೊಂದರೆ ಇದ್ರೆ, ಈ ತರ ಆದ್ರೆ ಏನು ಗಾಬರಿ ಪಡ್ಬೇಡಿ. ಇದು ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಅವರಿಗೆ ಟೈಮ್ ತಗೊಳುತ್ತೆ. ಅವ್ರ ಬಾಡಿ ಕೂಡ ಇವಾಗ ಆಬ್ವಿಯಸ್ಲಿ ಇಟ್ ಇಸ್ ಅ ಫಾರಿನ್ ಬಾಡಿ. ಸೊ ಫಾರಿನ್ ಬಾಡಿನ ನಮ್ಮ ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್ ಅಲ್ಲೂ ಟ್ರೈ ಮಾಡಬಹುದು ಓವರ್ 3 to 6 months ಟೈಮ್. ಹಲೋ ಹಲೋ ಹೇಳಿ ಹೇಳಿಮ್ಮ. ಹೇಳಿ ಮಾತಾಡಿ ಡಾಕ್ಟರ್. ಮಾತಾಡಿ. ನಮಸ್ತೆ ಮಾ. ಬೆನ್ನು ಪೀರಿಯಡ್ಸ್ ಟೈಮ್ ಅಲ್ಲಿ ಬೆನ್ನು ನೋವು ಮತ್ತೆ ಕಾಲ್ ನೋವು. ಬೆನ್ನು ಮತ್ತೆ ಕಾಲ್ ನೋವಾ? ಬೆನ್ನು ನೋವು, ಕಾಲ್ ನೋವು, ತಲೆನೋವು ಎಲ್ಲ ಇರುತ್ತೆ. ಓಕೆ ಓಕೆ. ಬರೀ ಪೀರಿಯಡ್ಸ್ ಟೈಮ್ ಅಲ್ಲಿ ಅಷ್ಟೇ ಇರುತ್ತಮ್ಮ ಅಥವಾ ಬೇರೆ ಟೈಮ್ ಅಲ್ಲೂ ಇರುತ್ತಾ? ಓಕೆ. ಏನು ಅಂದ್ರೆ ಹೊಟ್ಟೆ ನೋವು ಅದೆಲ್ಲ ಇರುತ್ತಾ? ಹಾ. ಬೆನ್ನುವೆ ಸಿವಿಯರ್ ಆಗಿರುತ್ತೆ ಅಲ್ವಾ? ಹಾ. ಎಷ್ಟು ಏಜ್ ಅಮ್ಮ ನಿಮಗೆ? 28. ಸೊ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಇದೆನಾ ನಿಮ್ದು? ಓಕೆ ಓಕೆ ಸರಿ. ಮತ್ತೆ ಫ್ಯಾಮಿಲಿ ಮದ್ವೆ ಆಗಿದೆನಾ? ಇನ್ನ ಇಲ್ವಾ? ಓಕೆ ಓಕೆ. ಸೊ ಯೂಶುವಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಬೆನ್ನು ನೋವು, ಸೊಂಟ ನೋವು ಇದು ಸ್ವಲ್ಪ ಕಾಮನ್ ಇರುತ್ತೆ ಕೆಲವೊಂದು ಹೆಣ್ಮಕ್ಳಿಗೆ, ಬಿಕಾಸ್ ಆಫ್ ದೇರ್ ಬಾಡಿ ಎಕ್ಸ್ಪೋಸಿಂಗ್ ಟು ದ ಹಾರ್ಮೋನ್ಸ್. ಅದು ಒಬ್ಬೊಬ್ರು ಬಾಡಿ ಒಂದೊಂದ್ ತರ ರೆಸ್ಪಾಂಡ್ ಆಗುತ್ತೆ. ಸೊ ಇದು ಇನ್ನೊಂದು ಅಂತ ಅಂದ್ರೆ, ನೀವು ಇತ್ತೀಚೆಗೆ ಏನಾದ್ರು ಸ್ಕ್ಯಾನ್ ಮಾಡಿಸಿದ್ರಾ? ಯಾವುದೇ ತರ ಸ್ಕ್ಯಾನು ಮಾಡಿಸಿಲ್ಲ. ಓಕೆ ಓಕೆ ಸರಿ. ಬೇರೆ ಏನು ಆಪರೇಷನ್ ಆಗಿಲ್ಲ ಅಲ್ವಾ? ಓಕೆ ಓಕೆ. ಅವ್ರದ್ದು ಪ್ರಾಬ್ಲಮ್ ರಿಲೇಟೆಡ್ ಏನ್ ಹೇಳ್ತಾರ ಡಾಕ್ಟರ್? ನೋಡ್ತಾ ಇರ್ತಾರೆ ಟಿವಿ, ಅಲ್ಲೇನೆ ತಿಳ್ಕೊಳ್ಳಿ. ಓಕೆ ಓಕೆ ಸರಿ. ಅದು ಕೆಲವೊಂದ್ ಸರ್ತಿ ಕೆಲವೊಂದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು, ಸೊಂಟ ನೋವು ಇದು ಸ್ವಲ್ಪ ಕಾಮನ್ ಇರುತ್ತೆ. ಬಟ್ ದೇ ವಿಲ್ ಬಿ ಕ್ಯಾನ್ ಬಿ ಮ್ಯಾನೇಜಬಲ್ ಲೈಕ್ ಸಿಂಪಲ್ ಸಪೋರ್ಟಿವ್ ಟ್ರೀಟ್ಮೆಂಟ್. ಏನಾದ್ರೂ ಮೆಫ್ಟಾಲ್ಸ್ಪಾಸ್ ಅಥವಾ ಪ್ಯಾರಾಸಿಟಮಾಲ್ ಇತ್ತ ತಗೊಂಡ್ರು ಕೂಡ ಅದು ಕಡಿಮೆ ಆಗುತ್ತೆ. ಸೊ ಅದು ಹಲೋ ನಮಸ್ತೆ ಹೇಳಿ. ಓಕೆ, ನಿಮ್ಮ ವಿಷಯದ ಕುರಿತೇನೆ ಅವರು ಡಾಕ್ಟರ್ ಮಾತಾಡ್ತಾ ಇದ್ರು, ಕೇಳಿ. ಹಾ ಓಕೆ. ಅದು ಕೆಲವೊಂದು ಹೆಣ್ಮಕ್ಳಲ್ಲಿ ಇದು ನಾರ್ಮಲ್ ಆಗಿರುತ್ತೆ. ಬಟ್ ನಿಮಗೆ ತುಂಬಾ ಸಿವಿಯರ್ ಪೇನ್ ಇದೆ, ಲೋ ಬ್ಯಾಕ್ ಏಕ್ ಜಾಸ್ತಿ ಆಗ್ತಾ ಇದೆ, ನಿಮ್ ಕ್ವಾಲಿಟಿ ಆಫ್ ಲೈಫ್ ಅಫೆಕ್ಟ್ ಆಗಿದೆ ಅಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಡೇ ಟು ಡೇ ಆಕ್ಟಿವಿಟೀಸ್ ಏನ್ ಮಾಡ್ಕೋತಾ ಇದ್ರಿ ಅದನ್ನು ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ದೇರ್ ವಿಲ್ ಬಿ ಸಮ್ ಡೆಫಿನೆಟಿವ್ ಪ್ಯಾಥಾಲಜಿ ಇರುತ್ತೆ. ಅಂದ್ರೆ ನೀವು ಮೆಡಿಕಲ್ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರು, ನೀವು ಟ್ಯಾಬ್ಲೆಟ್ಸ್ ತಗೋತಾ ಇದ್ರೆ ಈ ತರ ಲೋ ಬ್ಯಾಕ್ ಏಕ್ ಎಲ್ಲ ಬಂದಾಗ? ಓಕೆ. ಸೊ ಯೂಶುವಲಿ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಈ ತರ ಎಲ್ಲ ಪೀರಿಯಡ್ಸ್ ಇದ್ದಾಗ ಪೇನ್, ಈ ತರ ಲೈಕ್ ವೇಕ್ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಯೂಶುವಲಿ ಟ್ಯಾಬ್ಲೆಟ್ಸ್ಗೆ ಅದು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತಂದ್ರೆ ಸಮ್ ಏನಾದ್ರೂ ಪ್ಯಾಥಾಲಜಿ ಇರುತ್ತೆ ಅಂತ ಹೇಳ್ತೀವಿ. ಅವಾಗ ನಾವು ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡ್ತೀವಿ. ಸೊ ನೀವು ಫಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡಿ. ಅದು ನಿಮಗೆ ಸಪೋರ್ಟ್ ಲೈಕ್ ಅದಕ್ಕೂ ನಿಮಗೆ ನಿಮ್ ಸಿಂಪ್ಟಮ್ಸ್ ಎಲ್ಲ ರಿಲೀಫ್ ಆಗ್ತಾ ಇಲ್ಲ, ಮತ್ತೆ ನಿಮ್ ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದ್ರೆ ಒಂದು ಸ್ಕ್ಯಾನ್ ಮಾಡಿಸಿ ನಿಮ್ಮ ಗೈನಕಾಲಜಿಸ್ಟ್ ಸಲಹೆ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯವುಳ್ಳ ನುರಿತ ಅನುಭವಿ ವೈದ್ಯರಿಂದ ಸೇವಾ ಮನೋಭಾವದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ 24x7 ಎಮರ್ಜೆನ್ಸಿ ಸರ್ವಿಸ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಆಪರೇಷನ್ ಥಿಯೇಟರ್, ಡಯಾಗ್ನೋಸ್ಟಿಕ್ ಲ್ಯಾಬ್ಸ್,
ಜನರಲ್ ಮೆಡಿಸಿನ್ಸ್, ಆರ್ಥೋಪೆಡಿಕ್, ಜನರಲ್ ಸರ್ಜರಿ, ನ್ಯೂರೋ ಸರ್ಜರಿ, ಪೀಡಿಯಾಟ್ರಿಕ್, ಡಯಾಬಿಟಿಕ್, ಡರ್ಮಟಾಲಜಿ ಹಾಗೆ 24x7 ಫಾರ್ಮಸಿ ಮತ್ತು 24x7 ಆಂಬ್ಯುಲೆನ್ಸ್ ಸರ್ವಿಸ್ ಹೀಗೆ ಇನ್ನಿತರ ಚಿಕಿತ್ಸಾ ಸೌಲಭ್ಯಗಳನ್ನ ಒಳಗೊಂಡಿದೆ. ನಮ್ಮಲ್ಲಿ ಇಎಸ್ಐ, ಸಿಜಿಎಚ್ಎಸ್, ರೈಲ್ವೆ ಹೆಲ್ತ್ ಸ್ಕೀಮ್, ಕೆಎಸ್ಆರ್ಟಿಸಿ ಆರೋಗ್ಯ ಸ್ಕೀಮ್, ಬೆಮೆಲ್, ಆರೋಗ್ಯ ಭಾಗ್ಯ ಯೋಜನೆ ಸೇರಿದಂತೆ ಇನ್ನಿತರ ಸರ್ಕಾರಿ ಮತ್ತು ಖಾಸಗಿ ವಿಮೆ ಸೌಲಭ್ಯವಿದ್ದು ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಇಂದೇ ಭೇಟಿ ಕೊಡಿ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನಿಯರ್ ನೇತಾಜಿ ಸರ್ಕಲ್, ದಟ್ಟಗಲ್ಲಿ, ಕನಕದಾಸನಗರ, ಮೈಸೂರು. ಕಾಲ್ ಮತ್ತೊಮ್ಮೆ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್ LNGIS ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಸ್ವಲ್ಪ ಇನ್ನು ಮುಂದುವರೆದು ತಿಳಿಸ್ಕೊಡಿ ಡಾಕ್ಟರ್. ಸೊ LNGIS ಅಂತಂದ್ರೆ ಇದು ಪ್ರೊಜೆಸ್ಟ್ರಾನ್ ರಿಲೀಸಿಂಗ್ ಅದು ಇಂಟ್ರೈಟ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅದು ಕಾಪರ್ಟಿ ತರ ಇರುತ್ತೆ. ಸೊ ಕಾಪರ್ಟಿ ತರ ಇರುತ್ತೆ. ಅದು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ತರ ಬ್ಲೀಡಿಂಗ್ ಜಾಸ್ತಿ ಇರೋರಿಗೆ ಮತ್ತೆ ಚಿಕ್ಕ ಫೈಬ್ರಾಯ್ಡ್ಸ್ ಅರೌಂಡ್ 3 ಸೆಂಟಿಮೀಟರ್ ಇದೆ ಅವ್ರಿಗೆ, ಬಟ್ ಅದನ್ನ ನಾವು ಇನ್ಸರ್ಟ್ ಮಾಡ್ಲಿಕ್ಕೆ ನಮಗೆ ಯೂಟ್ರೈನ್ ಕ್ಯಾವಿಟಿ ಏನಿರುತ್ತೆ ಅದು ನಾರ್ಮಲ್ ಆಗಿರ್ಬೇಕು. ಕ್ಯಾವಿಟಿ ಡಿಸ್ಟಾರ್ಟ್ ಮಾಡ್ತಕ್ಕಂಥ ಫೈಬ್ರಾಯ್ಡ್ಸ್ಗೆ ನಾವು LNGIS ಹಾಕೋಕೆ ಆಗಲ್ಲ. ಮತ್ತೆ ಆಕ್ಟಿವ್ ಪೆಲ್ವಿಕ್ ಇನ್ಫೆಕ್ಷನ್ ಇದೆ, ಮತ್ತೆ ಏನಾದ್ರೂ ಮ್ಯಾಲಿಗ್ನೆನ್ಸಿ ಇದೆ, ಸೊ ಮ್ಯಾಲಿಗ್ನೆನ್ಸಿ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವು ಇದನ್ನ LNGIS ನ ಹಾಕೋಕ್ಕಾಗಲ್ಲ. ಬಟ್ ಬೇರೆದೆಲ್ಲದಕ್ಕೂ ಇದು ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್, ಅಡಿನೋಮಯೋಸಿಸ್ ಇದನ್ನು ಕೂಡ ಅದು ಕರೆಕ್ಷನ್ ಮಾಡುತ್ತೆ. ಇಟ್ ಇಸ್ ಲೈಕ್ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್. 5 years. ಈಗ LNGIS ಅಂತ ಹೇಳಿದ್ರಿ. ಸೊ LNGIS ಹಾಕಿದಾಗ ಇಂತಿಷ್ಟು ಪೀರಿಯಡ್ ಅಂತ ಇರುತ್ತೆ, ಏನು ಹಾರ್ಮ್ಫುಲ್ ಆಗಲ್ವಾ, ಅಥವಾ ಲೈಕ್ ಮೆಡಿಕೇಶನ್ಸ್ ಅಂತ ಏನಾದ್ರು ರೆಸ್ಟ್ ಮಾಡೋದು ಅಂತ ಇರುತ್ತಾ, ಹೇಗೆ ಡಾಕ್ಟರ್? ಇಲ್ಲ, ರೆಸ್ಟ್ ಅಂತ ಏನು ಇರಲ್ಲ. ಸೊ ಸಮ್ ಟೈಮ್ಸ್ ಕೆಲವೊಬ್ಬರಿಗೆ ಲೋವರ್ ಅಬ್ಡಾಮಿನಲ್ ಪೇನ್ ಅಥವಾ ಇರ್ರೆಗ್ಯುಲರ್ ಸ್ಪಾಟಿಂಗ್ ಈ ತರ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗ್ಬಹುದು. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಓವರ್ 6 weeks ಇಟ್ ವಿಲ್ ಅಡ್ಜಸ್ಟ್ ಫಾರ್ ದ ಬಾಡಿ. ಅಂದ್ರೆ ಡ್ಯೂರೇಷನ್ ಚೇಂಜಸ್ ಏನಾದ್ರು ಮಾಡ್ಲಿಕ್ಕೆ ಒನ್ಸ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಅಂತಲ್ಲ, ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಅದ್ರ ನಾವು ಥ್ರೆಡ್ ನಾವು ಹೇಗೆ ಕಾಪರ್ಟಿ ಹಾಕಿದಾಗ ನಾವು ಥ್ರೆಡ್ ನೀವು ಫೀಲ್ ಮಾಡ್ಕೊಳ್ಳಿ ಅಂತಂದ ಹೇಳಿ ಥ್ರೆಡ್ಸ್ ಬಿಟ್ಟಿರ್ತೀವೋ. ಹಲೋ ಕಟ್ ಆಗ್ತದೆ. ಸೊ ನಾವು ಥ್ರೆಡ್ ಏನಾದ್ರೂ ಅವರಿಗೆ ನಾವು ಬಿಟ್ಟಿರ್ತೀವಿ ಆಯ್ತಾ, ಸ್ವಲ್ಪ ಅವರಿಗೆ ಚೆಕ್ ಮಾಡ್ಕೊಳ್ಳಿ ಎವ್ರಿ ಮೆನ್ಸಸ್ ಅಂತ. ಆತರ ಥ್ರೆಡ್ ಏನಾದ್ರೂ ಮಿಸ್ ಆದಾಗ ಅವರು ನಮ್ಗೆ ಫಾಲೋ ಅಪ್ ಬರ್ಬೇಕು ಅಂತ ಹೇಳಿರ್ತೀವಿ. ಸೊ ಆತರ ಏನಾದ್ರೂ ಮಿಸ್ ಆದಾಗ ಮತ್ತೆ ರಿಪ್ಲೇಸ್ ಮಾಡ್ಬೇಕಾಗಿ ಬರುತ್ತೆ, ಮತ್ತೆ ಎವ್ರಿ 5 years ರಿಪ್ಲೇಸ್ ಮಾಡ್ಬೇಕಾಗಿ ಬರುತ್ತೆ. ಅಡಿನೋಮಯೋಸಿಸ್ ಅಂದ್ರೆ ಏನು ತಿಳಿಸ್ಕೊಳ್ಳಿ. ಸೊ ಅಡಿನೋಮಯೋಸಿಸ್ ಅಂತಂದ್ರೆ ಇದು ಗರ್ಭಾಶಯದ ಒಳಗಡೆ ಲೇಯರ್ ಏನಿರುತ್ತೆ, ಸೊ ಆ ಲೇಯರು ಗರ್ಭಾಶಯದ ಮಸಲ್ ಲೇಯರ್ ಅಲ್ಲಿ ಬೆಳೆದಿರ್ತಕ್ಕಂಥದ್ದು ಕಂಡೀಷನ್ ಇದು. ಸೊ ಅಡಿನೋಮಯೋಸಿಸ್ ಇದು ತುಂಬಾ ಸಿವಿಯರ್ ಬ್ಲೀಡಿಂಗ್ ಕಾಸ್ ಮಾಡುತ್ತೆ, ಮತ್ತೆ ಸಿವಿಯರ್ ಪೇನ್ ಅಬ್ಡಮೆನ್. ಇವಾಗ ಮೋಸ್ಟ್ಲಿ ಇದು 35 to 45 years ಏಜ್ ಗ್ರೂಪ್ ಹೆಣ್ಮಕ್ಳಲ್ಲಿ ತುಂಬಾ ಕಾಮನ್ ಆಗಿದೆ. ಮತ್ತೆ ಅದಕ್ಕೆ ನಾವು ತುಂಬಾ ಈ ಅಡಿನೋಮಯೋಸಿಸ್ ಅಂತಂದ್ರೆ ಈಗ ಗರ್ಭಾಶಯದ ಒಳಗಡೆ ಲೇಯರು ನಮ್ಗೆ ಮಸಲ್ ಲೇಯರ್ ಅಲ್ಲಿ ಬಂದಿರ್ತಕ್ಕಂಥದ್ದು. ಇವಾಗ ಸ್ಕ್ಯಾನಿಂಗ್ ಅಲ್ಲಿ ಬಲ್ಕಿ ಯೂಟ್ರಸ್ ತುಂಬಾ ನಿಮ್ದು ಗರ್ಭಕೋಶ ಬಾವು ಬಂದಿದೆ ಮತ್ತೆ ಅಡಿನೋಮಯೋಸಿಸ್ ತರ ಇದೆ ಅಂತಂದ್ರೆ ಅದು ಈ ತರ ಮಸಲ್ ಲೇಯರ್ ಓವರ್ ಗ್ರೋತ್ ಆಗಿ ಈ ತರ ಅಡಿನೋಮಯೋಸಿಸ್ ಕಾಸ್ ಆಗಿರುತ್ತೆ. ಇದನ್ನ ಹೇಗೆ ಲೈಕ್ ಸ್ಕ್ಯಾನಿಂಗ್ ಅಲ್ಲಿ ಕಂಡುಹಿಡಿಯುತ್ತೆ, ಏನ್ ಮಾಡ್ಬೋದು ನೆಕ್ಸ್ಟ್ ಅಡಿನೋಮಯೋಸಿಸ್ ಆದ್ರೆ ನೆಕ್ಸ್ಟ್ ಸ್ಟೆಪ್ ಏನು? ಓಕೆ, ಇದು ಅಡಿನೋಮಯೋಸಿಸ್ ಅಂದ್ರೆ ನಾವು ಇದನ್ನ ಸ್ಕ್ಯಾನಿಂಗ್ ಅಲ್ಲಿ ಡಿಟೆಕ್ಟ್ ಮಾಡಬಹುದು. ಸೊ ಸ್ಕ್ಯಾನಿಂಗ್ ಅಲ್ಲಿ ನಾವು ನೋಡಿದಾಗ ನಾವು ಸೇಮ್ ಡೆಫಿನೆಟ್ಲಿ ಮತ್ತೆ ಏಜ್ ನೋಡ್ತೀವಿ, ಏಜ್ ಆಫ್ ದ ಪೇಷಂಟ್ ಅಂಡ್ ಪೇಷಂಟಿಗೆ ಸಿಂಪ್ಟಮ್ಸ್ ಹೇಗಿದೆ. ಕೆಲವೊಬ್ಬರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಮಾಡ್ರೇಟ್ ಟು ಸಿವಿಯರ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಮೈಲ್ಡ್ ಟು ಮಾಡ್ರೇಟ್ ಸಿಂಪ್ಟಮ್ಸ್ಗೆ ನಾವು ಯೂಶುವಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಥವಾ LNGIS ನ ಇದಕ್ಕೆ ಸಜೆಸ್ಟ್ ಮಾಡ್ತೀವಿ. ಫಾರ್ ಸಿವಿಯರ್ ಅಡಿನೋಮಯೋಸಿಸ್ ಅಂಡ್ ಮತ್ತೆ ಇದು ಏನದು ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, more than 45 years, ಮತ್ತೆ ಎಕ್ಸೆಸಿವ್ ಬ್ಲೀಡಿಂಗ್ ಇದೆ ಅಂತಂದ್ರೆ we will definitely go for hysterectomy. ಅದೇ ಹಿಸ್ಟರೆಕ್ಟಮಿ ಅಂತ, ಹಿಸ್ಟ್ರೋಸ್ಕೋಪಿ ಅಂತಂದ್ರೆ ಏನು? ಹಿಸ್ಟ್ರೋಸ್ಕೋಪಿ ಅಂತಂದ್ರೆ ಇದು ಒಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್. ಇದು ಹಿಸ್ಟ್ರೋಸ್ಕೋಪಿ ಅಂತಂದ್ರೆ ಇವಾಗ ನಾವು ಕ್ಯಾಮ್ರಾ ಏನು ಇರುತ್ತಲ್ಲ ಅದನ್ನ ನಾವು ಗರ್ಭಕೋಶದ ಒಳಗಡೆ ಅಂದ್ರೆ ಥ್ರೂ ವೆಜೈನಲ್ ರೂಟ್ ಮಾಡ್ತೀವಿ. ವೆಜೈನಲ್ ರೂಟ್ ಅಲ್ಲಿ ಥ್ರೂ ಸರ್ವಿಕ್ಸ್ಗೆಲ್ಲ ಎಂಟರ್ ಆಗ್ಬಿಟ್ಟು ಮತ್ತೆ ಅದನ್ನ ಯೂಟ್ರಸ್ ಒಳಗಡೆ ಎಂಟರ್ ಆಗ್ಬಿಟ್ಟು ಯೂಟ್ರೈನ್ ಕ್ಯಾವಿಟಿ ಹೇಗಿದೆ ಮತ್ತೆ ಟ್ಯೂಬ್ದು ಓಪನಿಂಗ್ ಎಲ್ಲ ಹೇಗಿದೆ
ಟ್ಯೂಬ್ ಓಪನಿಂಗ್ ಏನ್ ಬ್ಲಾಕ್ ಇದೆನಾ, ಟ್ಯೂಬ್ ಕ್ಲಿಯರ್ ಇದೆನಾ ಅಂತ ನೋಡ್ತೀವಿ. ಮತ್ತೆ ಕ್ಯಾವಿಟಿದಲ್ಲಿ ಏನಾದ್ರೂ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಲ್ಲ, ಗರ್ಭಾಶಯದ ಒಳಗಡೆ ಲೇಯರ್, ಅದು ನಾರ್ಮಲ್ ಇದೆನಾ ಅಥವಾ ಅದರಿಂದ ಗ್ರೋತ್ ಅಂದ್ರೆ ಎಕ್ಸಸ್ ಗ್ರೋತ್ ಆಗ್ಬಿಟ್ಟು ಪಾಲಿಪ್ಸ್ ಅಂತ ಹೇಳ್ತೀವಲ್ಲ, ಪಾಲಿಪ್ ಇದೆನಾ, ಫೈಬ್ರಾಯ್ಡ್ ಇದೆನಾ, ಅದು ಫೈಬ್ರಾಯ್ಡ್ ಪಾಲಿಪ್ಸ್ ಏನಾದ್ರೂ ಆ ತರ ಕಂಡು ಬಂದಲ್ಲಿ ನಾವು ಆ ಹಿಸ್ಟೋಸ್ಕೋಪಿ ಮುಖಾಂತರನೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಸೌಲಭ್ಯಗಳು ಕೂಡ ಇದಾವೆ. ಸೊ ಇಟ್ ಈಸ್ ಅ ಡೆಫಿನೆಟ್ ಡಯಾಗ್ನೋಸ್ಟಿಕ್ ಆಸ್ ವೆಲ್ ಆಸ್ ಅ ಥೆರಪಿಟಿಕ್ ಪ್ರೊಸೀಜರ್. ಈಗ ಕೆಲವೊಂದು ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಆಗ್ಬೇಕಾದ್ರೆ ಕ್ಲಾಟ್ಸ್ಗಳು ಮಾಂಸ ತರ ಬರುತ್ತೆ, ಏನಕ್ಕೆ ಡಾಕ್ಟರ್? ಅದು ಹಾರ್ಮ್ಫುಲ್ ಹೇಗೆ ಅದು? ಡೆಫಿನೆಟ್ಲಿ ಮಾಡ್ರೇಟ್ ಕ್ಲಾಟ್ಸ್ ಅಂತ ಹೇಳ್ತೀವಿ, ಅದು ಹಾರ್ಮ್ಫುಲ್ ಇರುತ್ತೆ. ಬ್ಲೀಡಿಂಗ್ ಎಕ್ಸೆಸ್ ಆಗಿರುತ್ತೆ, ಒಳಗಡೆ ರಕ್ತ ಹೆಪ್ಕಟ್ತಾ ಇರುತ್ತೆ. ಸೊ ಅದು ಆತರ ಎಲ್ಲ ಇದ್ದಾಗ ನಾವು ಡೆಫಿನೆಟ್ಲಿ ನಾವು ಡಾಕ್ಟರ್ನ ಕಾಣ್ಬೇಕಾಗತ್ತೆ. ಅಬ್ನಾರ್ಮಲ್ ಯೂಟ್ರಿನ್ ಬ್ಲೀಡಿಂಗ್ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ? ಸೊ ಯೂಶಲಿ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ನಮಗೆ ಎಂಡೋಮೆಟ್ರಿಯಲ್ ಕಾಸಸ್ ಇಂದ ಬಂದಿದೆ, ಮತ್ತೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ಇಂದ ಬರ್ತಾ ಇದೆ ಅಂತಂದ್ರೆ ಅವರಿಗೆ ತುಂಬಾ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ಅದು ಅನಿಮಿಯಾ ಆಗಿರಬಹುದು ಅಥವಾ ಅದೇ ರಕ್ತಹೀನತೆ ಅಂತ ಏನ್ ಹೇಳ್ತೀವಲ್ವಾ, ಆ ತರ ಎಲ್ಲ ಆಗಿ ಅವ್ರಿಗೆ ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಆಗುತ್ತೆ, ಮತ್ತೆ ಸುಸ್ತಾಗ್ತಿರುತ್ತೆ, ಸಿವಿಯರ್ ಬ್ಲೀಡಿಂಗ್ ಆಗ್ಬಿಟ್ಟು ಅವರಿಗೆ ಆ ಪೀರಿಯಡ್ಸ್ ಟೈಮಲ್ಲಿ ಅವ್ರಿಗೆ ಏನು ಕೆಲಸ ಮಾಡ್ಕೊಳಕ್ ಆಗ್ತಿರಲ್ಲ. ಸೊ ಅದು ಒಂದು. ಮತ್ತೆ ಎಂಡೋಮೆಟ್ರಿಯಲ್ ಕಾಸಸ್ ಅಂತಂದ್ರೆ ಎಂಡೋಮೆಟ್ರಿಯಂ ತುಂಬಾ ಓವರ್ ಗ್ರೋತ್ ಆಗಿ ಬೆಳೆದು ಅದು ಏನ್ ಜಾಸ್ತಿ ಬ್ಲೀಡಿಂಗ್ ಕಾಸ್ ಮಾಡ್ತಿರುತ್ತಲ್ಲ, ಇದು ಸಮ್ ಟೈಮ್ಸ್ ಇಟ್ ಕ್ಯಾನ್ ಟರ್ನ್ ಇನ್ ಟು ಮ್ಯಾಲಿಗ್ನೆನ್ಸಿ. ಸೊ ಕ್ಯಾನ್ಸರ್ ಆಗಿ ಟರ್ನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತಂದ್ರೆ ಇದು ಒಂಥರ ಆಫೀಸ್ ಬೇಸ್ ಪ್ರೊಸೀಜರ್. ನಾವು ಹಿಸ್ಟೋಸ್ಕೋಪಿ ಮುಖಾಂತರನಾದ್ರೂ ಮಾಡಬಹುದು ಅಥವಾ DNC ಮುಖಾಂತರನಾದ್ರೂ ಮಾಡಬಹುದು. ಸೊ ಆ ಎಂಡೋಮೆಟ್ರಿಯಮ್ದು ಸ್ಯಾಂಪಲ್ ನ ತೆಗೆದ್ಬಿಟ್ಟು ನಾವು ಹಿಸ್ಟೋಪ್ಯಾಥಾಲಜಿ ಕಳಿಸಿದಾಗ ಅದು ಹೇಗಿದೆ, ನಾರ್ಮಲ್ ಆಗಿದೆನಾ ಅಥವಾ ಎಕ್ಸಸ್ ಪ್ರಾಲಿಫರೇಟಿವ್ ಆಗಿದೆನಾ ಅಥವಾ ಅದು ಕ್ಯಾನ್ಸರಿಗೆ ತಿರುಗತಕ್ಕಂತ ಇನ್ನು ಪ್ರೀ ಕ್ಯಾನ್ಸರಸ್ ಲೀಷನ್ ಅಲ್ಲಿ ಇದೆನಾ ಅಥವಾ ಆಲ್ರೆಡಿ ಕ್ಯಾನ್ಸರಿಗೆ ಟರ್ನ್ ಆಗಿದೆನಾ ಅಂತಾನು ಕೂಡ ಹೇಳ್ಬಹುದು. ಹಲೋ ಸರ್, ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಹೇಳಿ ಸರ್. ಹಾ, ಕ್ಲಿಯರ್ ಇಲ್ಲ ಸರ್ ನಿಮ್ ವಾಯ್ಸ್. ಅವ್ರ ವೈಫ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್. ಓಕೆ. ಹಾ, ಎರಡು ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆಗ್ತಿರುತ್ತಾ? ಓಕೆ. ಏಜ್ ಎಷ್ಟು ಸರ್ ಅವ್ರದ್ದು? 28. ಓಕೆ ಓಕೆ. ಸೊ ಇನ್ನು ಮಗು ಏನಾದ್ರು ಇದೆನಾ? ಮಗು ಇದೆ. ಎಷ್ಟು ವರ್ಷದ್ದು? ಇಬ್ರು ಮಕ್ಕಳು. ಓಕೆ ಓಕೆ. ಓಕೆ ಓಕೆ, ಸರಿ. ಅವ್ರಿಗೆ ಮೊದ್ಲು ಪೀರಿಯಡ್ಸ್ ರೆಗ್ಯುಲರ್ ಇರ್ತಿತ್ತಂತ ಅಂದ್ರೆ ಅವರು ದೊಡ್ಡವರಾದ್ಮೇಗಿಂದನು ಪೀರಿಯಡ್ಸ್ ಇದೇ ತರ ಕೆಲವೊಬ್ಬರಿಗೆ 2 months 3 months ಒಂದ್ಸತಿ ಆಗ್ತಾ ಇರುತ್ತೆ, ಅದೇ ತರ ಓಕೆ. ರೀಸೆಂಟ್ಲಿ ಸೊ ಈ ತರ 2 years ಇಂದ ಆಗಿದೆ. ಓಕೆ ಓಕೆ. ಇದು ಟ್ಯುಬೆಕ್ಟಮಿ ಆಗಿದೆನಾ ಸರ್? ಮಕ್ಕಳಲ್ಲಿ ಆಪರೇಷನ್ ಅಂತ ಹೇಳ್ತೀವಲ್ಲ, ಅದು ಆಗಿದೆನಾ? ಓಕೆ ಓಕೆ, ಸರಿ. ಮತ್ತೆ ಏನಾದ್ರೂ ವೇಟ್ ಗೇನ್ ಆಗಿದಾರಾ ಅವ್ರು? ಇತ್ತೀಚೆಗೆ ಏನಾದ್ರೂ ವೇಟ್ ಗೇನ್ ಆಗಿದಾರಾ? ಓಕೆ ಓಕೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಆಗಿರಬಹುದು ಸರ್. ಅದು ನೀವು ಅವ್ರದ್ದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಮತ್ತೆ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿದ್ದೀರಾ? ಹಾ, ಎಲ್ಲ ಅಂದ್ರೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಅಂದ್ರ? ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಇದೆ ಅಂದ್ರ? ಓಕೆ. ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆ ಅಂದ್ರ? ಓಕೆ ಓಕೆ. ಸ್ಕ್ಯಾನಿಂಗ್ ಅಲ್ಲಿ ಏನ್ ಬಂದಿತ್ತು? ಓಕೆ ಓಕೆ ಓಕೆ. ಸೊ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಮೇನ್ ಇಂಪಾರ್ಟೆಂಟ್ ಇದು ನಿಮ್ ಕನ್ಸರ್ನ್ ಆಗಿದ್ರೆ ನೀವು OC ಪಿಲ್ಸ್ ಅಂತ ಹೇಳ್ತೀವಿ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ನೀವು ಅದು ಒಂದು 3 months 6 months ಟ್ರೈ ಮಾಡ್ಬೋದು. ಆವಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಈ ಪಿಲ್ಸ್ ತಗೊಳ್ಳೋ ಟೈಮಲ್ಲಿ ರೆಗ್ಯುಲರ್ ಆಗ್ತಾ ಇರುತ್ತೆ. ಮತ್ತೆ ಕೆಲವೊಬ್ರಿಗೆ ಏನಾಗ್ತಿರುತ್ತೆ ಅಂತಂದ್ರೆ ಈ ಪಿಲ್ಸ್ ಮತ್ತೆ ನಾವು ಸ್ಟಾಪ್ ಮಾಡಿದ ತಕ್ಷಣ ಮತ್ತೆ ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ಅದು ಏನೋ ತೊಂದರೆ ಇರಲ್ಲ. ಬಟ್ ನಾವು ಕೆಲವೊಂದು ಹಾರ್ಮೋನ್ಸ್ ಮತ್ತೆ ಈ ತರ OCPs ತಗೊಳ್ಳೋದ್ರಲ್ಲಿ ಶಾರ್ಟ್ ಟರ್ಮ್ ತಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಪೇನ್ ಹೊಟ್ಟೆ ನೋವು ಒಂದ್ ಸ್ವಲ್ಪ ಇರ್ತೈತೆ, ಅದು ಲೈಕ್ ಏನೋ ಎಲ್ಲ ಮತ್ತೆ ಆಗಲ್ಲ. ತುಂಬಾ ದಿನ ಗ್ಯಾಪ್ ಆಗಿರೋದ್ರಿಂದ ಆತರ ಬ್ಲೀಡಿಂಗ್ ಹೆಚ್ಚಾಗೋದು ಅಥವಾ ಈ ತರ ಸೊಂಟ ನೋವು ಜಾಸ್ತಿ, ಹೊಟ್ಟೆ ನೋವು ಜಾಸ್ತಿ ಬರೋದು ಆಗ್ತಾ ಇರುತ್ತೆ. ಡೆಫಿನೆಟ್ಲಿ ನಿಮಗೆ ಇದೇ ತರ ಪರ್ಸಿಸ್ಟೆಂಟ್ಲಿ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ಇನ್ನೊಂದ್ಸತಿ ಕ್ಲಿಯರ್ ಸ್ಕ್ಯಾನ್ ಮಾಡಿಸಿ ಮತ್ತೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ, ಏನು ಈ ತರ ಕಾಂಟ್ರಾ ಇಂಡಿಕೇಶನ್ಸ್ ಏನು ಇಲ್ಲ ಅಂತಂದ್ರೆ ನೀವು ನಿಮ್ಮ ಗೈನಕಾಲಜಿಸ್ಟ್ ಸಲಹೆ ತಗೊಂಡ್ಬಿಟ್ಟು OCPs ನ ಟ್ರೈ ಮಾಡ್ಬೋದು. ಸೋಮವಾರದಿಂದ ಶನಿವಾರ ಡಾಕ್ಟರ್ ನಿಮ್ಗೆ ನಯನಕುಮಾರ್ಸ್ ಹಾಸ್ಪಿಟಲ್ ಅಲ್ಲಿ ಅವೈಲೇಬಲ್ ಇರ್ತಾರೆ ಸರ್, ಹೋಗಿ ಮೀಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಡಾಕ್ಟರ್, ಮಹಿಳೆಯರಿಗೆ ಲೈಕ್ ಗರ್ಭಾಶಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಏನ್ ಸಲಹೆ ಕೊಡ್ತೀರಾ? ಓಕೆ, ಅಂದ್ರೆ ಇವಾಗ ಕೆಲವೊಬ್ರಿಗೆ ಮಿತ್ಸ್ ತುಂಬಾ ಇದೆ. ಇವಾಗ ಅಬ್ನಾರ್ಮಲ್ ನಾವು ತುಂಬಾ ಬ್ಲೀಡಿಂಗ್ ಆಗ್ತಿರೋದು ನಮ್ದು ಫ್ಯಾಮಿಲಿಯಲ್ಲಿ ಬಂದಿದೆ, ಇದು ಎಲ್ಲರಿಗೂ ಇದೆ ಬ್ಲೀಡಿಂಗು, ಸೊ ಇದು ನಾರ್ಮಲ್ ಅನ್ಸುತ್ತೆ, ನಮ್ಮ ಫ್ಯಾಮಿಲಿದವ್ರಿಗೆ ಇದೆಲ್ಲ ನಾರ್ಮಲ್ ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಬ್ಲೀಡಿಂಗ್ ಆದ್ಮೇಲೆ ಲೈಕ್ ಡೆಲಿವರಿ ಆದ್ಮೇಲೆ ತುಂಬಾ ಬ್ಲೀಡಿಂಗ್ ಇರುತ್ತಲ್ವಾ, ಅದನ್ನು ಕೆಲವೊಬ್ರು ನಾರ್ಮಲ್ ಅಂತ ಅನ್ಕೋತಾರೆ. ಸೊ ಇದೆಲ್ಲ ನಾವು ಮಿತ್ಸ್ ನಾವು ಅವಾಯ್ಡ್ ಮಾಡ್ಬೇಕು, ಅಂದ್ರೆ ಲೈಕ್ ಅವನ್ನೆಲ್ಲ ನಂಬಿಕ್ ಹೋಗ್ಬಾರ್ದು. ಸೊ ಇವಾಗ ಏನೇ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದ್ಬಿಟ್ಟು ನಾವು ಹಿಸ್ಟ್ರೋಸ್ಕೋಪ್ ಲೈಕ್ ಹಿಸ್ಟ್ರೆಕ್ಟಮಿ ತನಕನೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಅದನ್ನ ಯೂಟ್ರಸ್ ನಾವು ಕನ್ಸರ್ವ್ ಕೂಡ ಮಾಡ್ಬೋದು. ಅಂದ್ರೆ ಇವಾಗ ಫ್ಯಾಮಿಲಿ ಕಂಪ್ಲೀಟ್ ಆಗದೆ ಇರೋರಿಗೆ ಮತ್ತೆ ಅದು ಜಸ್ಟ್ ಮೇಲೆ ಅಷ್ಟೇ ಇದೆ, ಮೇಲ್ಭಾಗ ಅಷ್ಟೇ ಇದೆ, ಬರೀ ಹಿಸ್ಟ್ರೆಕ್ಟಮಿ ಇಸ್ ನಾಟ್ ಎ ಟ್ರೀಟ್ಮೆಂಟ್ ಫಾರ್ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್. ಹಿಸ್ಟ್ರೆಕ್ಟಮಿ ಯಾವಾಗ ಇಟ್ ಶುಡ್ ಬಿ ಅ ಲಾಸ್ಟ್ ಆಪ್ಷನ್. ಇವಾಗ ಏನ್ ಅನ್ಸುತ್ತೆ ಅಂತಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ನಾನು ಗರ್ಭಕೋಶ ತೆಗಿಸ್ಬೇಕು. ಸೊ ಈ ಮಿತ್ಸ್ ನಮಗ್ ಬರಬಾರ್ದು. ಸೊ ಇದು ಯಾವ ಕಾಸ್, ಎಲ್ಲಿಂದ ಆಗ್ತಾ ಇದೆ, ಟ್ರೀಟ್ಮೆಂಟ್ ನಾವು ಅದಕ್ಕೆ ರಿಲೇಟೆಡ್ ನಾವು ಟ್ರೀಟ್ಮೆಂಟ್ ತಗೋಬೇಕು. ಸೊ ನಮಗಿನ್ನೂ ಲೈಕ್ ಕೆಲವೊಂದು ಪೇಷಂಟ್ ಇನ್ನು ಫ್ಯಾಮಿಲಿ ಬೇಕಿರುತ್ತೆ, ಒಂದ್ ಮಗು ಇರುತ್ತೆ ಬಟ್ ಫೈಬ್ರಾಯ್ಡ್ ಇರುತ್ತೆ, ಬರೀ ಫೈಬ್ರಾಯ್ಡ್ ನ ರಿಮೂವ್ ಮಾಡಿಸ್ಕೋಬೇಕಾಗತ್ತೆ, ಅದಕ್ಕೆ ಮಯೋಮೆಕ್ಟಮಿ ಅಂತ ಹೇಳ್ತೀವಿ. ಅದು ಯೂಟ್ರಸ್ ನ ಸ್ಪೇರ್ ಮಾಡ್ತೀವಿ ನಾವು. ಮತ್ತೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಇವಾಗ ಫೈಬ್ರಾಯ್ಡ್ ರಿಮೂವಲ್ ಮಾಡ್ಬೋದು. ಮತ್ತೆ ಓಪನ್ ಹಿಸ್ಟ್ರೆಕ್ಟಮಿ ಅಂತ ಮಾಡ್ತಾ ಇದ್ರು ಅವಾಗೆಲ್ಲ. ಸೊ ಆತರ ಎಲ್ಲ ಇವಾಗ ಓಪನ್ ಹಿಸ್ಟ್ರೆಕ್ಟಮಿ ಕಂಪೇರ್ ಮಾಡಿದ್ರೆ ಲ್ಯಾಪ್ರೋಸ್ಕೋಪಿಕ್ ತುಂಬಾನೇ ಪೇಷಂಟ್ ಸೇಫ್ಟಿ. ಅದು ಕಡಿಮೆ ದಿನ ನಿಮಗೆ ಕಡಿಮೆ ಉಂಡಿರುತ್ತೆ, ಬ್ಲೀಡಿಂಗ್ ಎಲ್ಲ ಕಡಿಮೆ ಇರುತ್ತೆ, ಮತ್ತೆ ಸ್ಕಾರ್ ನಿಮಗೆ ಕಡಿಮೆ ಆಗುತ್ತೆ, ಮತ್ತೆ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ಡೇಸ್ ನಿಮಗೆ ಕಮ್ಮಿ ಆಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಕೂಡ ನಿಮಗೆ ಓಪನ್ ಯಾವುದೇ ಓಪನ್ ಸರ್ಜರಿ ಆಗಿದ್ರೆ ನಿಮ್ಗೆ ತುಂಬಾ ರೆಸ್ಟ್ ಬೇಕಾಗುತ್ತೆ. ಸೊ 2-3 months ಎಲ್ಲ ರೆಸ್ಟ್ ಹೇಳ್ತಾರೆ. ಬಟ್ ಇದು ಹಾಗಲ್ಲ, ಲ್ಯಾಪ್ರೋಸ್ಕೋಪಿ ಅಷ್ಟೊಂದೇನು ನಿಮಗೆ ರೆಸ್ಟ್ ಬೇಕಾಗಲ್ಲ, 15 days ಅಲ್ಲಿ ಅವರು ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ನಾವು ಇರುತ್ತೆ, ಆಪ್ಷನ್ಸ್ ತುಂಬಾನೇ ಆಪ್ಷನ್ಸ್ ಇದೆ. ಮತ್ತೆ ಇನ್ನೊಂದು ನಾನು ಸ್ಟ್ರೆಸ್ ಮಾಡ್ತೀನಿ ಏನು ಅಂತಂದ್ರೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ. ಇವಾಗ 1 ವರ್ಷ ಆಗಿದೆ, ಮುಟ್ಟಾಗಿಲ್ಲ, ಆಮೇಲೆ 1 ವರ್ಷದ ನಂತರ ಕಾಣಿಸ್ಕೊಂತಾ ಇದೆ ಅಂತಂದ್ರೆ ಅದು ತುಂಬಾನೇ ನಿಮಗೆ ಕನ್ಸರ್ನ್ ಮಾಡ್ಬೇಕು. ಲೈಕ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಯು ಹ್ಯಾವ್ ಟು ಎವ್ಯಾಲ್ಯುಯೇಟ್. ಸೊ ಆತರ ಮತ್ತೆ ಯಾವಾಗ ಕಾಣಿಸ್ಕೊತಾ ಇದೆ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ತರ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಪ್ಲೀಸ್ ನಿಮ್ ಡಾಕ್ಟರ್ ಸಲಹೆ ತಗೊಳ್ಳಿ, ಮತ್ತೆ ಫರ್ದರ್ ನೀವು ಟ್ರೀಟ್ಮೆಂಟ್ ಅವ್ರ ಅಂಡರ್ ತಗೊಳ್ಳಿ. ಸೊ ಈ ತರ ನಾವು ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಉತ್ತಮ, ಲೈಕ್ ಒಳ್ಳೆ ಟ್ರೀಟ್ಮೆಂಟ್ ಆಗುತ್ತೆ, ಮತ್ತೆ ಅದು ನಮಗೆ ಸಿಂಪ್ಟಮ್ ಫ್ರೀ ಆಗುತ್ತೆ, ನಾವು ಉತ್ತಮವಾಗಿ ಜೀವನ ನಡೆಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರು ತಮ್ಮ ಆರೋಗ್ಯದಲ್ಲಿ ಅಂದ್ರೆ ಋತುಚಕ್ರದಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದ್ರೆ ಯಾವುದೇ ತರ ಮುಜುಗರ ಪಟ್ಕೊಳ್ದೆ, ನಿರ್ಲಕ್ಷ್ಯ ವಹಿಸದೆ ತಜ್ಞ ಸ್ತ್ರೀ ವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ಸಮಯಕ್ಕೆ ಸೂಕ್ತ ತಪಾಸಣೆಯನ್ನ ನಡೆಸಿ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದಂತಹ ಡಾಕ್ಟರ್ ಸೌಮ್ಯ ಅವರಿಗೆ ಧನ್ಯವಾದಗಳು ಡಾಕ್ಟರ್. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಹೀಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಸೌಲಭ್ಯವುಳ್ಳ ನುರಿತ ಅನುಭವಿ ವೈದ್ಯರಿಂದ ಸೇವಾ ಮನೋಭಾವದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ 24/7 ಎಮರ್ಜೆನ್ಸಿ ಸರ್ವಿಸ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಆಪರೇಷನ್ ಥಿಯೇಟರ್, ಡಯಾಗ್ನೋಸ್ಟಿಕ್ ಲ್ಯಾಬ್ಸ್, ಜನರಲ್ ಮೆಡಿಸಿನ್ಸ್, ಆರ್ಥೋಪೆಡಿಕ್, ಜನರಲ್ ಸರ್ಜರಿ, ನ್ಯೂರೋ ಸರ್ಜರಿ, ಪೀಡಿಯಾಟ್ರಿಕ್, ಡಯಾಬಿಟಿಕ್,
ಡರ್ಮಟಾಲಜಿ ಹಾಗೆ 24/7 ಫಾರ್ಮಸಿ ಮತ್ತು 24/7 ಆಂಬ್ಯುಲೆನ್ಸ್ ಸರ್ವಿಸ್ ಹೀಗೆ ಇನ್ನಿತರ ಚಿಕಿತ್ಸಾ ಸೌಲಭ್ಯಗಳನ್ನ ಒಳಗೊಂಡಿದೆ. ನಮ್ಮಲ್ಲಿ ಇಎಸ್ಐ, ಸಿಜಿಎಚ್ಎಸ್, ರೈಲ್ವೆ ಹೆಲ್ತ್ ಸ್ಕೀಮ್, ಕೆಎಸ್ಆರ್ಟಿಸಿ ಆರೋಗ್ಯ ಸ್ಕೀಮ್, ಬೆಮೆಲ್, ಆರೋಗ್ಯ ಭಾಗ್ಯ ಯೋಜನೆ ಸೇರಿದಂತೆ ಇನ್ನಿತರ ಸರ್ಕಾರಿ ಮತ್ತು ಖಾಸಗಿ ವಿಮೆ ಸೌಲಭ್ಯವಿದ್ದು NABH ನಿಂದ ಮಾನ್ಯತೆ ಪಡೆದಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಇಂದೇ ಭೇಟಿ ಕೊಡಿ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನಿಯರ್ ನೇತಾಜಿ ಸರ್ಕಲ್, ದಟ್ಟಗಲ್ಲಿ, ಕನಕದಾಸನಗರ, ಮೈಸೂರು. ಕಾಲ್